ಒಂದು ಕಡೆ ಜಿಬಿಎ ಎಲೆಕ್ಷನ್ಗಾಗಿ ಸಕಲ ಸಿದ್ಧತೆಗಳಾಗ್ತಾ ಇದೆ, ಇನ್ನೊಂದು ಕಡೆ ಜಿಬಿಎ ಎಲೆಕ್ಷನ್ ನಡೆಯೋದೇ ಅನುಮಾನ ಅನ್ನುವಂತಹ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಇದು ಜೀ ಕನ್ನಡ ನ್ಯೂಸ್ನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮಹಿಳಾ ಮೀಸಲು ಜಾರಿ ಆಗಿಲ್ಲ ಅಂತ ಹೇಳಿ ಇದೀಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ. 50% ಮಹಿಳಾ ಮೀಸಲು ಜಾರಿಯಾಗಿಲ್ಲ. 369 ಸ್ಥಾನದ ಪೈಕಿ 9 ವಾರ್ಡ್ಗಳಲ್ಲಿ ಮೀಸಲು ಸಿಕ್ಕಿಲ್ಲ. 50% ಮಹಿಳಾ ಮೀಸಲಾತಿ ಕೊಡಲೇಬೇಕು. ಜಿಬಿಎ ಕಾಯ್ದೆ ಪ್ರಕಾರ ಮೀಸಲಾತಿ ಅನ್ನೋದನ್ನ ಕೊಡಬೇಕು. ಹಲವು ಮಹಿಳೆಯರು ಹೈಕೋರ್ಟ್ ಮೊರೆ ಹೋಗುವಂತ ಸಾಧ್ಯತೆ ಕೂಡ ಇದೆ. ಈ ಹಿನ್ನೆಲೆ ಮಹಿಳಾ ಮೀಸಲು ಹಂಚಿಕೆ ಸರಿಯಾಗಿ ಜಾರಿ ಆಗ್ತಾ ಇಲ್ಲ ಅಂತ ಹಲವು ಮಹಿಳೆಯರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸೂಕ್ತ ಮಹಿಳೆ ಮೀಸಲು ನೀಡುವಂತೆ ಹೈಕೋರ್ಟ್ ಮೆಟ್ಟಿಲೇರಲಿದ್ದಾರೆ. ಹಲವು ಮಹಿಳೆಯರು ಹೈಕೋರ್ಟ್ನ ಅಂಗಳಕ್ಕೆ ಮಹಿಳಾ ಮೀಸಲು ವಿಚಾರ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ಇನ್ನು 176 ವಾರ್ಡ್ಗಳಲ್ಲಿ ಮಾತ್ರ ಮಹಿಳಾ ಮೀಸಲು ನೀಡಲಾಗಿದ್ದು 9 ವಾರ್ಡ್ಗಳು ಕಡಿಮೆ ಆಗಿದೆ ಅಂತ ಹೇಳಿ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ದೂರವಾಣಿ ಸಂಪರ್ಕದ ಮೂಲಕ. ಯಾಕಂದ್ರೆ ಮಹಿಳಾ ಮೀಸಲಾತಿಲಿ 9 ಸ್ಥಾನ ಕಡಿಮೆ ಆಗಿದೆ. ಒಬಿಸಿ ರಿಸರ್ವೇಶನ್ ಅಲ್ಲಿ ಡಿಸಿಎ ರಿಸರ್ವೇಶನ್ ಅಲ್ಲಿ 11 ಸ್ಥಾನ ಕಡಿಮೆ ಆಗಿದೆ. ಹೇಗೆ ಅಂತಂದ್ರೆ ಒಟ್ಟು 369 ವಾರ್ಡ್ 185 ವಾರ್ಡ್ಗಳು ಮಹಿಳಾ ಮೀಸಲಾತಿ ಇರಬೇಕು. ಅದು 176 ಮಾತ್ರ ಇದೆ. ಹಾಗಾಗಿ ಇನ್ನ 9 ಸ್ಥಾನ ಕಡಿಮೆ ಮಾಡಿದೆ. ಅದು ಕೋರ್ಟ್ ಅಲ್ಲಿ ನಾವು ಪ್ರಶ್ನೆ ಮಾಡಕ್ ರೆಡಿ ಮಾಡ್ಕೊಂಡಿದೀವಿ. ಎರಡನೇದು ಒಟ್ಟಾರೆ ಮೀಸಲಾತಿ ಜಾತಿವಾರು ಸಮುದಾಯವಾರು ಮೀಸಲಾತಿ ಒಟ್ಟು 50% ಇರಬೇಕು. 50% ಜನರಲ್ ಇರುತ್ತೆ. ಇನ್ನು 50% ಅಲ್ಲಿ 31% ಬಿಸಿಎ ಹಿಂದುಳಿದ ವರ್ಗ ಎ ಪ್ರವರ್ಗ. ಇನ್ನ ಇದು 3% ಹಿಂದುಳಿದ ವರ್ಗ ಪ್ರವರ್ಗ ಬಿ ಬಿಸಿಬಿ ಇರುತ್ತೆ. ಆಮೇಲೆ ಎಸ್ಟಿ ಬಂದು 10% ಇರಬೇಕು. ಎಸ್ಟಿ ಬಂದು 2% ಇರಬೇಕು. ಸರಿ. ಸೊ ಮೀಸಲು ಸರಿಯಾಗಿ ಹಂಚಿಕೆ ಆಗಿಲ್ಲ ಅಂತ ಇದರಲ್ಲಿ ಬಿಸಿಎಗೆ 11 ಸ್ಥಾನ ಕಡಿಮೆ ಆಗಿದೆ. ಓಕೆ. ಹೌದೌದು. ಇದು ಹಾಗಾಗಿ ಇವರು ಮೀಸಲಾತಿ ನಿಗದಿತ ಪ್ರಮಾಣದಲ್ಲಿ ಬಿಸಿಎ ಪ್ರವರ್ಗಕ್ಕೆ ಸೇರಿದವು ಇದು ಕೂಡ ಬಿಸಿಎಗೆ 11 ಸ್ಥಾನ ಕಡಿಮೆ ಮಾಡಿರುವಂತದ್ದು ಅವರು ಎಲ್ಲ ಸಮುದಾಯಕ್ಕೆ ಮಾಡಿರೋ ಅನ್ಯಾಯ ಅಂತ ಹೇಳಿ ನಾನು ಅತ್ಯಂತ ಸ್ಪಷ್ಟವಾಗಿ ಹೇಳಕ್ ಇಷ್ಟಪಡ್ತೀನಿ. ಮಹಿಳಾ ಮೀಸಲಾತಿ 50% ಇರಬೇಕಾಗಿರೋದು ಕಡ್ಡಾಯವಾಗಿದ್ರು ಕೂಡ ನಿಯಮ ಕರ್ನಾಟಕ ರಾಜ್ಯದಲ್ಲಿ ಪಾಲನೆ ಮಾಡಲೇಬೇಕಾಗಿರೋದು ಇದ್ರು ಕೂಡ ಅದರಲ್ಲಿ 9 ಸ್ಥಾನ ಕಡಿಮೆ ಕೊಟ್ಟಿರ್ತಕ್ಕಂಥದ್ದು 185 ಬದಲ ಕೇವಲ 176 ಕೊಟ್ಟಿರ್ತಕ್ಕಂಥದ್ದು ಮಹಿಳೆಯರು ಕೂಡ ಅನ್ಯಾಯ ಮಾಡಿದ್ದಾರೆ. ಇದು ಎರಡು ವಿಷಯ ಇಟ್ಕೊಂಡು ನಾವು ನ್ಯಾಯಾಲಯದಲ್ಲಿ ಅದು ವಿರುದ್ಧ ಹೋರಾಟವನ್ನ ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಈಗ ಸರ್ ಈ ವಾರದಲ್ಲಿ ಏನಾದ್ರು ಹೈಕೋರ್ಟ್ ಅಲ್ಲಿ ಏನಾದ್ರು ಬೇಲ್ ಏನಾದ್ರು ಹಾಕ್ತಾರಾ ಸರ್? ಹೈಕೋರ್ಟ್ ಅಲ್ಲಿ ನ್ಯಾಯಾಲಯದಲ್ಲಿ ಇದು ಪ್ರಶ್ನೆ ಮಾಡ್ತಾ ಇದ್ದೀನಿ. ನಾಳೆ ಸರಿ ಮಾಡ್ಬೇಕಲ್ಲ. ಇದು 2 ದಿನ ನಿನ್ನೆ ಮುಗಿದಿದೆ ಮೀಸಲಾತಿ ಇದು ಅಬ್ಜೆಕ್ಷನ್ಸ್ ಆಕ್ಷೇಪಣೆ ಸಲ್ಲಿಕೆ ಮಾಡಕ್ಕೆ ನಿನ್ನೆ ಕೊನೆ ದಿನ ಇತ್ತು. ಹಾಗಾಗಿ ಇನ್ನು 3 ದಿನ 4 ದಿನ ಅವರು ಸ್ಕ್ರೂಟ್ನಿ ತಗೊಳ್ತಾರೆ. ಭಾನುವಾರ ಸೋಮವಾರ ರಜೆ ಇರೋದ್ರಿಂದ ಬುಧವಾರದೊಳಗೆ ಅವರು ಸ್ಕ್ರೂಟ್ನಿ ಮಾಡ್ಬೇಕಾಗುತ್ತೆ. ಗುರುವಾರ ಶುಕ್ರವಾರ ಅಂತಿಮ ಅಧಿಸೂಚನೆ ನೋಡ್ತಾರೆ. ಅದ್ರ ಮೇಲೆ ನಾವು ಅದು ಅಂತಿಮ ಅಧಿಸೂಚನೆ ಹೊರಡಿಸಿದ್ರೆ ಸರಿ ಮಾಡಿ. ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಜಿಬಿಎ ಅಧಿಕಾರಿಗಳ ಜೊತೆಗೆ ಮಾತನಾಡುವಂತಹ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅಂದರೆ 50% ವಿಮೆನ್ ರಿಸರ್ವೇಷನ್ ಯಾಕೆ ಜಾರಿ ಆಗಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಮಾತುಕತೆ ಇದು. 50% ಮಹಿಳಾ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥದ್ದು ಇರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್. ಬಟ್ ಜಿಬಿಎ ಕಾಯ್ದೆಯ ಪ್ರಕಾರ ಇರುವಂತಹ ರೂಲ್ಗೆ ಯಾಕೆ ಅಗ್ರಿ ಆಗಿಲ್ಲ ಅನ್ನುವಂತಹ ವಿಚಾರ ಇದೀಗ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ. ಹಾಗಾಗಿ ಹಲವು ಮಹಿಳೆಯರು ಹೈಕೋರ್ಟ್ ಮೊರೆ ಹೋಗುವಂತಹ ಸಾಧ್ಯತೆ ಇದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸೂಕ್ತ ಮಹಿಳೆ ಮೀಸಲು ನೀಡುವಂತೆ ಹೈಕೋರ್ಟ್ ಮೆಟ್ಟಿಲೇರಲಿದ್ದಾರೆ ಹಲವು ಮಹಿಳೆಯರು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಹೈಕೋರ್ಟ್ನ ಅಂಗಳಕ್ಕೆ ಮಹಿಳಾ ಮೀಸಲು ವಿಚಾರ ಹೋಗುವಂತ ಸಾಧ್ಯತೆ ಇದೆ. ಒಂದು ವೇಳೆ 50% ರಿಸರ್ವೇಷನ್ ಅವರೇನಾದ್ರೂ ಸರಿಯಾಗಿ ಕ್ರಮದಲ್ಲಿ ಮಾಡಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಇದಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯರು ಹೈಕೋರ್ಟ್ ಮೆಟ್ಟಿಲೇರೋದು ಡೌಟೇ ಇಲ್ಲ. ಜಿಬಿಎ ಮೀಸಲು ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ಸದ್ಯ ಮಹಿಳೆಯರು ವ್ಯಕ್ತಪಡಿಸ್ತಾ ಇದ್ದಾರೆ.